अस्सलाम वालेकुम. ಅಸಲಾಂ ವಾಲೇಕುಂ. ನಮ್ಮ ಶಾಮನೂರ್ ಅಪ್ಪಾಜಿ ಅವರನ್ನ 5 ವರ್ಷಕ್ಕೆ ಅಂತ ಆರಿಸ್ ಕಳಿಸಿದ್ರಿ. ಅವರು ಅರ್ಧಕ್ಕೆ ಹೋಗ್ಬಿಟ್ರು. ಇವಾಗ ಇನ್ನು ಅರ್ಧ ಅವಧಿಗೆ ಅವ್ರ ಮೊಮ್ಮಗ ಸಮರ್ಥ ಬಂದವನೇ, ಅವನಿಗೂ ನಿಮ್ಮ ಆಶೀರ್ವಾದ ಮಾಡಬೇಕು. ಈ ಹುಡುಗನ್ನ ನಿಮ್ಮ ಹುಡುಗ ಅಂದ್ಕೊಳ್ಳಿ, ನಿಮ್ಮ ಮಗ ಅಂದ್ಕೊಳ್ಳಿ, ನಿಮ್ಮ ಮೊಮ್ಮಗ ಅಂದ್ಕೊಳ್ಳಿ. ಶಾಮನೂರ್ ಅಪ್ಪಾಜಿ ಅವರನ್ನ 6 ಸಲ ಗೆಲ್ಸಿದ್ರಿ. ಇಷ್ಟು ವರ್ಷದಿಂದ ಶಾಮನೂರ್ ಕುಟುಂಬಕ್ಕೆ ಅಧಿಕಾರ ಕೊಟ್ರಿ, ಪ್ರೀತಿ ಕೊಟ್ರಿ, ಗೌರವ ಕೊಟ್ರಿ. ಇವಾಗ ನಮ್ಮ ಹುಡುಗನಿಗೆ ಒಂದು ಓಟ್ ಆಗಿ ಗೆಲ್ಸಿ, ನಾವೆಲ್ಲ ಒಂದೇ ಅಂತ ಬಿಜೆಪಿಯವ್ರಿಗೆ ಉತ್ತರ ಕೊಡೋಣ ಅಂತ ಪ್ರಭಾ ಮೇಡಮ್ ಹಿಂದಿನಲ್ಲಿ ಮಾತಾಡ್ತಿದ್ದಾರೆ. ಅಲ್ಲಿದ್ದ ಜನ ಎಲ್ಲ ಓ ಅಂತಿದ್ರು. ಇಲ್ಲಿ ನೋಡಿದ್ರೆ ಅದಕ್ಕೆ ಕೆಲವು ಮೂಗು ಮುರಿತಾ ಇದ್ದಾರೆ. ಅಲ್ಲ ರೀ, ಏನ್ರಿ ಕಾಂಗ್ರೆಸ್ನವ್ರದ್ದು ಡಬಲ್ ಸ್ಟ್ಯಾಂಡರ್ಡು? ಹಿಂದಿ ಹೇರಿಕೆ ಬೇಡ, ನಮ್ಮ ರಾಜ್ಯದಲ್ಲಿ ಕನ್ನಡನೇ ಸಾಕು ಅಂತ SLC ನಲ್ಲಿ ಹಿಂದಿಗೆ ಮಾರ್ಕ್ಸೇ ಬೇಡ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡೋದು. ಅದಕ್ಕೆ ಎಲ್ಲ ಕನ್ನಡ ಪರ ಇರೋ ಜೀವಿಗಳು ಈ ಸರ್ಕಾರಕ್ಕೆ ಥ್ಯಾಂಕ್ಸ್ ಅಂತದ್ದು. ಇಲ್ಲಿ ನೋಡಿದ್ರೆ ಅವರದ್ದೇ ಪಾರ್ಟಿ MP ಹಿಂದಿನಲ್ಲಿ ಚುನಾವಣಾ ಪ್ರಚಾರ ಮಾಡ್ತವ್ರಲ್ಲ, ಇದೇನಿದು ಡಬಲ್ ಸ್ಟ್ಯಾಂಡರ್ಡು ಅಂತ ಇವ್ರದ್ದು ವಾದ. ಅಲ್ಲಿ ಏನಾಗಿದೆ ಅಂದ್ರೆ ಅದು ಜಾಸ್ತಿ ಮುಸ್ಲಿಂ ಸಮುದಾಯದ ಜನ ಇರೋ ಸಭೆ. ಅಲ್ಲಿ ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗದೆ ಇರೋ ಭಾಷೆನಲ್ಲಿ ಮಾತಾಡಿ ಯಾಕೆ ವ್ಯರ್ಥ ಮಾಡಬೇಕು ಅಂತ ಅಲ್ಲಿದ್ದವ್ರಿಗೆ ಅರ್ಥ ಆಗೋ ಭಾಷೆನಲ್ಲಿ ಮಾತಾಡಿದ್ರು ಬೇಡ. ಇದರಲ್ಲಿ ತಪ್ಪೇನಿದೆ ಹೇಳ್ರಪ್ಪ? ಪ್ರಚಾರ ಮಾಡೋ ಉದ್ದೇಶನೇ ಓಟ್ ಬೀಳಿಸ್ಕೊಡೋದು. ಕನ್ನಡ ಬರದೇ ಇರೋ ಹತ್ರ ಹೋಗ್ಬಿಟ್ಟು ಸಿರಿ ಗನ್ನಡಂ ಬಾಳ್ಗೆ ಅಂದ್ರೆ ಓಟ್ ಬೀಳ್ತಾವ? ಅವರದ್ದು ಭಾಷೆನಲ್ಲಿ ಅವ್ರಿಗೆ ಅರ್ಥ ಆಗೋ ತರ ಹೇಳಿದ್ರೆ 4 ಓಟ್ ಹಾಕ್ತಾರೆ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಕೇಳಿಲ್ವಾ? ಓಟು ನಿಮಿತ್ತಂ ಬಹುಕೃತ ಭಾಷೆ. ಹೆತ್ತೊಟ್ಟೆ ಹೆಂಗಾದ್ರೂ ಸರಿ ಮಗನ್ನ ಗೆಲ್ಲಿಸ್ಕೋಬೇಕು. ಯಾರೋ ಏನೋ ಅಂತಾರೆ ಅಂತ ಹೆತ್ತ ಮಗನ ವಿಚಾರದಲ್ಲಿ ರಿಸ್ಕ್ ತೊಳಕಾಗುತ್ತೆ ಹೇಳಿ. ಲಾಸ್ಟ್ ಟೈಮು ಮೇಡಮ್ MP ಎಲೆಕ್ಷನ್ ನಿಂತಾಗ ತ್ರಿಬಲ್ ಇಂಜಿನ್ ಬಗ್ಗೆ ಹೇಳಿದ್ರು, ನೆನ್ಪಿದ್ಯಾ? ಶಾಸಕರು ನಮ್ಮವರೇ, ಉಸ್ತುವಾರಿ ಸಚಿವರು ನಮ್ಮವರೇ, ಇವಾಗ ನಾನು MP ಆಗ್ಬಿಟ್ರೆ ತ್ರಿಬಲ್ ಇಂಜಿನ್ ಆಗುತ್ತೆ, ಆಮೇಲೆ ನೋಡಿ ಹೆಂಗ್ ಅಭಿವೃದ್ಧಿ ಆಗುತ್ತೆ ಅಂತ. ಇವಾಗ ಆ ಅಭಿವೃದ್ಧಿ ತೋರಿಸ್ಬಿಟ್ಟು ಓಟ್ ಕೇಳ್ತಿದ್ದಾರೆ. ಅದನ್ನ ಅಲ್ಲಿರೋ ಜನಕ್ಕೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಕೇಳ್ತಿದ್ದಾರೆ. ತಪ್ಪೇನ್ರಪ್ಪ? ಈ ನಲ್ಪಾಡಣ್ಣ ಬಂದ್ಬಿಟ್ಟು ಟೋಪಿ ಹಾಕ್ತವ್ರು, ಗಡ್ಡ ಬಿಟ್ಟವ್ರು ಒಳ್ಳೆ ಜನ ಅಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಡ್ಯಾಮೇಜ್ ಮಾಡ್ಬಿಟ್ಟಿತ್ತು. ಗಡ್ಡ ಬಿಟ್ಕೊಂಡು ಟೋಪಿ ಹಾಕ್ತಿದ್ದ ಸಾಬ್ರು ಮುನಿಸ್ಕೊಂಡ್ಬಿಟ್ಟಿದ್ರು ಅಲ್ಲಿ. ಇವಾಗ ಅವ್ರದ್ದೇ ಭಾಷೆನಲ್ಲಿ ಮಾತಾಡಿದ್ರೆ ಅವ್ರಿಗೂ ಖುಷಿಯಾಗಿ ಇವ ನಮ್ಮವ ಅಂತ ಅದನ್ನೆಲ್ಲ ಮರೆತು ಓಟ್ ಹಾಕಲ್ವಾ? ಒಬ್ಬ ಎತ್ತ ತಾಯಿಯಾಗಿ ಮಗನಿಗೆ ಇಷ್ಟು ಮಾಡಬಾರ್ದ ಹೇಳಿ? ಸುಮ್ಮನೆ ಎಲ್ಲದರಲ್ಲೂ ಕೊಂಕು ಹುಡ್ಬಾರ್ದು ಕಣ್ರಿ. ಎಲೆಕ್ಷನ್ ದಿನ ಎಲ್ಲರೂ ಹೋಗಿ ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಓಟ್ ಹಾಕಿ.